ಹಾಯ್ ಹಲೋ ನಮಸ್ಕಾರ. ನಮ್ಮ ನಕ್ಷತ್ರ ಟಿವಿ ಅರ್ಪಿಸುವ ನಮ್ಮೂರ ದೇಸಿ ಕಿಚನ್ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ದಿನ 9ನೇ ದಿನ, ಆದರೆ ನಾವು ಇವತ್ತು ಮಾಡ್ತಿರೋದು ಅಷ್ಟಮಿ ಪೂಜೆ. ಸ್ವಲ್ಪ ನಾವು ಡೌಟಲ್ಲಿದ್ದೀವಿ. ಆ ಡೌಟನ್ನು ಕ್ಲಿಯರ್ ಮಾಡೋಕ್ಕೆ ನಮ್ಮ ಹತ್ರ ಇದ್ದಾರೆ ಮೋಹನ್ ಸಾಕ್ ಕಿರೋಜಿ ಅವರು ಇದರ ವಿವರಣೆ ಕೊಡ್ತಾರೆ. ಬನ್ನಿ ಅವ್ರಿಗೆ ಮಾತಾಡೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ನಮ್ಮ ಪ್ರೇಕ್ಷಕರಿಗೆ ಇವತ್ತಿನ ಸ್ವಲ್ಪ 9ನೇ ದಿನದ ಪೂಜೆ ಅಷ್ಟಮಿ ಅಂತ ಮಾಡ್ತೀವಿ, ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ? ಎಸ್. ಏನಂತಂದರೆ ಮೊಟ್ಟ ಮೊದಲು ಸಮಸ್ತ ನಕ್ಷತ್ರ ಟಿ ವಿ ವೀಕ್ಷಕರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ವತಿಯಿಂದ ನಾವೇನು ದಸರಾ ಹಬ್ಬ ಮಾಡ್ತಾಯಿದ್ದೀವಿ. ಈ ದಸರಾ ಹಬ್ಬದಲ್ಲಿ ಈ ಬಾರಿ ಒಟ್ಟು 11 ಪೂಜೆಗಳು ಬಂದಿದೆ. ಪ್ರತಿ ವರ್ಷ 10 ಪೂಜೆ ಇರ್ತಿತ್ತು, ಈ ಬಾರಿ 11 ಪೂಜೆಗಳು ಬಂದಿದೆ. 3ನೇ ಪೂಜೆ ಏನಿದೆಯಲ್ಲ ಅದು 2 ಪೂಜೆ ಬಂದಿದೆ ಲೋಪ ಆಗಿ. ಸೊ ಹಾಗಾಗಿ ಇವತ್ತು 9ನೇ ದಿನದ ಪೂಜೆ, ಆದರೆ ಅಷ್ಟಮಿ ಪೂಜೆ ಅಂತ ಹೇಳಿ ಮಾಡ್ತಾಯಿದ್ದೀವಿ ನಾವು, ದುರ್ಗಾಷ್ಟಮಿ ಪೂಜೆ ಅಂತ ಹೇಳಿ. ಸೊ ಹಾಗಾಗಿ ಈ 11 ದಿನದ ಪೂಜೆಯಲ್ಲಿ ಇವತ್ತು ದುರ್ಗಾಷ್ಟಮಿ, ನಾಳೆ ಮಹಾನವಮಿ, ನಾಡಿದ್ದು ವಿಜಯದಶಮಿ ಅಂತ ಹೇಳಿ ಆಚರಣೆ ಮಾಡ್ತಾಯಿದ್ದೀವಿ. ನೋಡಿದ್ರೆ ವೀಕ್ಷಕರೇ, 9 ದಿನ ಇದ್ದರೂ ಕೂಡ ಇವತ್ತು ಅಷ್ಟಮಿ ಪೂಜೆ ಯಾಕೆ ಮಾಡ್ತಾರೆ ಅದನ್ನು ಕೂಡ ವಿವರಣೆ ಕೊಟ್ಟರು. ಈಗ ತಡ ಮಾಡಿದೆ, ಈಗ ಲಘು ಉಪಹಾರ ಏನಿದೆ ಅಂತೇಳಿ ನೋಡೋಣ. ಏನೇನು ಐಟಮ್ಸ್ ಮಾಡಿದ್ದಾರೆ ಇವರು ಫ್ರೂಟ್ಸಲ್ಲಿ, ಅದು ನೋಡ್ಕೊಂಬರೋಣ. ಬನ್ನಿ ಕಿಚನ್ ರೂಮ್ ಹೋಗೋಣ. ವೀಕ್ಷಕರೇ, ಈಗ ನಮ್ಮೊಂದಿಗಿದ್ದಾರೆ ಇವತ್ತಿನ ಸೇವಾರ್ಥಿಗಳಲ್ಲಿ ಒಬ್ಬರು ನಮ್ಮ ಜೊತೆಗಿದ್ದಾರೆ. ಅವರು ಅಂಬಾಸ ಮೆರವಾಡೆ ಭವಾನಿ ಕೋಲ್ಡ್ ಡ್ರಿಂಕ್ಸ್ ಅವರು. ಇವತ್ತಿನ ಇವ್ರದ್ದು ವಿಶೇಷತೆ ಏನು ಫ್ರೂಟ್ಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಇವ್ರ ಹತ್ರ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ನೀವು ಫ್ರೂಟ್ಸ್ ಇದು ಮಾಡ್ತಿದ್ದೀರಾ, ವಿತರಣೆ ಮಾಡ್ತಿದ್ದೀರಾ, ಸಲಾಡ್ಸ್ ಮಾಡ್ತಿದ್ದೀರಾ, ಏನಂತದ್ದು ಸ್ಪೆಷಲ್ ಮಾಡಿದ್ದೀರಿ ಇವತ್ತು? ಏನಿಲ್ಲ, ಇವತ್ತು ನಮ್ಮ ದಸರಾ ಹಬ್ಬ ಇರೋದ್ರಿಂದ ಎಲ್ಲರೂ ಉಪವಾಸ ಇರ್ತಾರೆ, ಉಪ್ಪಿನ ಐಟಮ್ ಏನು ತಿನ್ನೋದಿಲ್ಲ. ಹಾಗಾಗಿ ಏನಿದೆ ಅಂದರೆ ನಾವು ಪ್ರತಿ ಹೆಚ್ಚು ಕಮ್ಮಿ ಒಂದು 10 ವರ್ಷದಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊತ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ವಿಶೇಷತೆ ಅಂದರೆ ಏನಪ್ಪ ಅಂತ ಹೇಳಿದರೆ, ಉಪ್ಪಿನ ಐಟಮ್ ಏನು ತಿನ್ನೋದಿರೋದ್ರಿಂದ ಫ್ರೂಟ್ ಸಲಾಡ್ ಅಂತ ಮಾಡ್ತೀವಿ. ಅದರಲ್ಲಿ ಒಂದು 5 ಥರ ಫ್ರೂಟ್ಸು. ಯಾವುದೇ ಫ್ರೂಟ್ಸು? ದಾಳಂಬರಿ. ಒಟ್ಟು ಮಾರ್ಕೆಟಲ್ಲಿ ಏನು ಅವೈಲೇಬಲ್ ಇರುತ್ತಲ್ಲ, ಈಗ ದಾಳಂಬರಿ ಹಾಕಿದ್ದೀವಿ, ಚಿಕ್ಕೋಣ್ ಹಾಕಿದ್ದೀವಿ, ಸೇಬೆಹಣ್ಣು ಹಾಕಿದ್ದೀವಿ, ಪೈನಾಪಲ್ ಹಾಕಿದ್ದೀವಿ, ಡ್ರ್ಯಾಗನ್ ಫ್ರೂಟ್ಸ್ ಹಾಕಿದ್ದೀವಿ, ಆಮೇಲೆ ಬಾಳೆಹಣ್ಣು ಹಾಕಿದ್ದೀವಿ, ಒಂದು 5-6 ಐಟಮ್ ಹಾಕಿದ್ದೀವಿ. ಅದೇ ಥರ 5 ಥರ ಡ್ರೈ ಫ್ರೂಟ್ಸ್ ಇರುತ್ತೆ. ಗೋಡಂಬಿ ಇರುತ್ತೆ, ದ್ರಾಕ್ಷಿ ಇರುತ್ತೆ, ಬಾದಾಮಿ ಇರುತ್ತೆ, ಖರ್ಜೂರ ಇರುತ್ತೆ. ಅದು ಬಿಟ್ಟು ಫ್ರೂಟ್ಸ್ ಇರುತ್ತೆ, ಚೆರಿ ಇರುತ್ತೆ. ಅದಕ್ಕೆ ಸ್ಪೆಷಲಿ ಏನಪ್ಪ ಅಂತ ಹೇಳಿದ್ರೆ, ಬರೀ ಫ್ರೂಟ್ಸ್ ಒಂದೇ ಇರೋದಿಲ್ಲ, ಅದ್ರ ಜೊತೆ ಮಿಲ್ಕ್ ಶೇಕ್ ಅಂತ ಇರುತ್ತೆ. ಮಿಲ್ಕ್ ಶೇಕಲ್ಲಿ ವೆರೈಟಿ ಇರುತ್ತೆ. ಆ ವೆರೈಟಿಯಲ್ಲಿ ಎಲ್ಲ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಒಂದು ಫ್ರೂಟ್ ಸಲಾಡ್ ಅಂತ ಆಗುತ್ತೆ. ಅವಾಗ ಅದೊಂದು ತಿನ್ನೋಕ್ಕೂ ಒಂದು ರುಚಿಕರವಾಗಿರುತ್ತೆ. ಅವಾಗ ಅದು ಫರಾಳ ಅಂತೇಳಿ ಕೊಡ್ತೀವಿ, ನಾಷ್ಟ ಅಂತೇಳಿ ಕೊಡೋದಿಲ್ಲ, ಪ್ರಸಾದ ಅಂತೇಳಿ ಕೊಡ್ತೀವಿ. ಆ ಪ್ರಸಾದ ಸ್ವೀಕರಿಸ್ಬೇಕು ಅಷ್ಟೇ. ನೋಡಿ ವೀಕ್ಷಕರೇ, ಇವರು ಸ್ಪೆಷಲಾಗಿ ಇವತ್ತು ಎಲ್ಲರಿಗೂ ಇಷ್ಟ ಆಗುವಂತಹ ಮಿಲ್ಕ್ ಶೇಕ್, ಒಂಥರ ಯುನೀಕ್ ಮಿಕ್ಸ್ ಎಲ್ಲ ಫ್ರೂಟ್ಸ್ ಎಲ್ಲ ಇರುತ್ತೆ. ಅದು ಭಾಳ ಒಂದು ಎಲ್ಲರ ಮುಖದ ಮೇಲೆ ನಗು ಬರುವಂಥ ಒಂದು ವಿಷಯ. ಯಾಕಂದರೆ ಆ ಸ್ವೀಟು ಹಣ್ಣುಗಳು ನೋಡಿದಾಗ ಮುಖದ ಮೇಲೆ ನಗು ಬರೋದು ಮಾತ್ರ ಗ್ಯಾರಂಟಿ. ಈಗ ಫ್ರೂಟ್ ಸಲಾಡ್ಸ್ದು ಪ್ರಿಪ್ರೇಷನ್ ಹೇಗಿದೆ ಅಂತ ತಿಳ್ಕೊಂಬೋಣ. ಈಗ ಅಕ್ಕವರಲ್ಲಿದ್ದಾರೆ, ಇವ್ರ ಬಗ್ಗೆ ನಿಮ್ಗೆ ಪರಿಚಯ ಅಂದ್ರೆ ಇದ್ದೇ ಇದೆ, ಹೇಳೋ ಅವಶ್ಯಕತೆಯೇ ಇಲ್ಲ. ಪ್ರತಿದಿನ ಇವರಿಗೆ ನೀವು ಟಿ ವಿಯಲ್ಲಿ ನೋಡ್ತಿದ್ದೀರಾ, ಇವತ್ತು ಕೂಡ ನೋಡ್ತಿದ್ದೀರಾ. ಅಕ್ಕ ಏನು ಮಾಡ್ತಿದ್ದೀರಾ ಅಕ್ಕ ನೀವು? ನಾವು ಚಿಕ್ಕನ್ನು ತೆಗಿಯಾಕತ್ತೀವಿ. ಚಿಕ್ಕು ತೆಗೆದ್ರೆ ಚಿಪ್ಪಿ ತೆಗಿಯಾಕತ್ತೀವಿ. ಇವರು ಚಿಕ್ಕೋಣ್ಣಿನ ಸಿಪ್ಪೆ ಸುಲಿಗಿದ್ದಾರೆ, ಚಿಕ್ಕೋಣ್ ತೆಗಿದಿಲ್ಲ. ಮತ್ತು ಇಲ್ಲಿ ನಮ್ಮ ರವಣ್ಣವರು ಅವ್ರೇನು ಮಾಡ್ತಾರೆ ನೋಡೋಣ. ಸರ್ ನೀವೇನು ಮಾಡ್ತಿದ್ದೀರಾ? ಸರ್ ನಾವು ಈಗ ದಾಳಂಬ್ರಿ ಏನೈತಲ್ಲ ಎಲ್ಲ ಹಿಂಗೆ ನಾವು ಇದು 6 ಗಂಟೆಗೆ ಚಾಲು ಮಾಡಿದ್ವಿ. 6 ಗಂಟೆಯಿಂದ 6 ಗಂಟೆ ಈಗ ಎಷ್ಟು ನೀವು ದಾಳಂಬ್ರಿಗೆ ಸುಲಿಬಿಟ್ಟಿರಾ ಅಂದಾಜು? ಹೆಚ್ಚು ಕಮ್ಮಿ ನೋಡ್ರಿ ಒಂದು 100 ಮ್ಯಾಗ ದಾಳಂಬ್ರಿ. ಆಮ್ಯಾಗ ಕಡೆ ಡ್ರ್ಯಾಗನ್ ಫ್ರೂಟ್ ಐತಲ್ಲ, ಹೆಚ್ಚು ಕಮ್ಮಿ ಒಂದು ಅದು ಒಂದು 100 ಪೀಸ್ ರೀ. ಒಂದು ಪ್ರಶ್ನೆ ರವಣ್ಣ ನಿಮಗೆ. ಹೌದು ರೀ. ಡ್ರ್ಯಾಗನ್ ಫ್ರೂಟ್ ಅಂತಂದ್ರೆ ಡ್ರ್ಯಾಗನ್ ಫ್ರೂಟ್ ತಂದೇವ್ರಿ. ತಂದಿರಲ್ಲ? ಹೌದು. ಒಂದು ನಿಮಗೆ ಕ್ವಶನ್ ಏನಂದರೆ, ಡ್ರ್ಯಾಗನ್ ಫ್ರೂಟು ಯಾವ ದೇಶದ ಹಣ್ಣು? ಸರ್ ನಮಗೆ ಇತ್ತಿತ್ತಾಗ ನಾವು ನೋಡಾಕತ್ತೀವಿ ರೀ. ಅದು ನನಗೆ ಎಲ್ಲಿದ್ದ ಬಂದ ಗೊತ್ತಿಲ್ಲ, ಇತ್ತಿದ್ದಾಗ ನೋಡಾಕತ್ತೀವಿ ಅದು. ವೀಕ್ಷಕರೇ, ಇವರಿಗೆ ಈ ವಿಷಯ ಇವ್ರಿಗೆ ಗೊತ್ತಿಲ್ಲಂತೆ. ಗೊತ್ತಿಲ್ಲ. ನೀವೇನು ಮಾಡ್ಬೇಕಂದ್ರೆ ವೀಕ್ಷಕರು, ಯಾವ ದೇಶದ ಹಾಗೂ ಅಥವಾ ಯಾವ ಸ್ಟೇಟದ ಡಿಶ್ ಅಂತೇಳಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು. ಅದಕ್ಕೋಸ್ಕರ ನಾವು ಕಾಯ್ತಿರ್ತೀವಿ. ಈಗ ನಮ್ಮ ಮತ್ತೆ ಮುಂದೆ ಹೋಗೋಣ, ಏನೇನಿದು ಪ್ರಿಪ್ರೇಷನ್ ಇದೆ ಅಂತೇಳಿ ಬನ್ನಿ. ಈಗ ಇವರು ಸೇಬೆಹಣ್ಣು ಕೂಡ ಕಟ್ ಮಾಡ್ಕೊಂಡು ನೋಡ್ಕೋತಿರ್ಬೋದು. ಸೇಬೆಹಣ್ಣು ಕೂಡ ಎರಡು ಕ್ಲೀನಾಗಿ ಚಾಪ್ ಮಾಡಿಟ್ಟಿದ್ದಾರೆ. ಮತ್ತು ಜೊತೆಗೆ ಇದು ಡ್ರ್ಯಾಗನ್ ಫ್ರೂಟ್, ಇದನ್ನು ಕೂಡ ಇವರು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಪೈನಾಪಲ್ ಕೂಡ ಇವರು ಕಟ್ ಮಾಡಿದ್ದಾರೆ. ನೋಡಿ, ಡೈಮಂಡ್ ಶೇಪಲ್ಲಿ ಕ್ಲೀನಾಗಿ ಸ್ಮಾಲ್ ಪೀಸಸ್ಸಾಗಿ ಕಟ್ ಮಾಡಿದ್ದಾರೆ.
ಈಗ ಫ್ರೂಟ್ ಸಲಾಡಲ್ಲಿ ಈಗ ಗೋಡಂಬಿ ಹೋಗ್ತಿದೆ ನೋಡಿ, ಹೆಂಗೆ ಮುಷ್ಟಿ ತುಂಬ್ಕೊಂಡು ಹಾಕ್ತಿದ್ದಾರೆ ಗೋಡಂಬಿನ. ತಿನ್ನೋಕ್ಕೆ ಎಷ್ಟು ಮಜಾ ಇರ್ಬೋದು, ಜಸ್ಟ್ ಯೋಚನೆ ಮಾಡಿ ಸಾಕು ನೀವು. ಇವತ್ತಿಂದು ಒಂದು ಏನು ಪ್ರಶ್ನೆ ನನಗೆ ಡೌಟ್ ಅಂದರೆ, ನನಗೆ ಸ್ವಲ್ಪ ರೇಷಿಯೋ ಸಿಗ್ತಿಲ್ಲ. ಎಷ್ಟು ಜನಕ್ಕೋಸ್ಕರ ಇವತ್ತು ನೀವು ಫ್ರೂಟ್ ಚಾಟ್ ಮಾಡಿದ್ದೀರಾ? 800ರಿಂದ 1000 ಜನ ಆಗ್ಬೋದು. ಅಂದರೆ 1000 ಜನ ಫ್ರೂಟ್ ಚಾಟ್ ಅಷ್ಟು ಮಾಡಿದ್ದೀರಿ ನೀವು. ಈಗ ಇದಕ್ಕೆ ಎಷ್ಟು ನೀವು ಬಾಳೆ ತಿಂದಿರಾ? ಎಷ್ಟು ಡಜನ್ ಎಲ್ಲ ಕೆ ಜಿ ಲೆಕ್ಕ ಮೇಲೆ ತಂದಿದ್ದೀವಿ. ಒಂದು 80ರಿಂದ 100 ಕೆ ಜಿ. ಆಮೇಲೆ 80ರಿಂದ 100 ಕೆ ಜಿ ಬಾಳೆಹಣ್ಣು. ಮತ್ತು ಸೇಬು 2 ಬಾಕ್ಸ್ ಅಂದರೆ ಹೆಚ್ಚು ಕಮ್ಮಿ 30 ಕೆ ಜಿ. ಆಮೇಲೆ ಕಡೆ ಇದು ಏನಪ್ಪ ಡ್ರ್ಯಾಗನ್ ಫ್ರೂಟ್ ಅದನ್ನು 30 ಕೆ ಜಿ. ಚಿಕ್ಕು ಅದು ಒಂದು 15 ಕೆ ಜಿ. 15 ಕೆ ಜಿ. ಆಮೇಲೆ ಕಡೆ ಗೋಡಂಬಿ 2 ಕೆ ಜಿ. ದ್ರಾಕ್ಷಿ 4 ಕೆ ಜಿ. ಈಗ ಇದಕ್ಕೆ ಬೀಳುವಂಥ ಮೇನ್ ಇಂಗ್ರೀಡಿಯೆಂಟ್ ಅದು ಹಾಲು. ಎಷ್ಟು ಲೀಟರ್ ಹಾಕಿದೆ? ಅದು 60 ಲೀಟ್ರ್ ಹಾಲು. 60 ಲೀಟ್ರ್. 60 ಲೀಟ್ರ್ ಹಾಲಲ್ಲ, ಅದಕ್ಕೆ ಇನ್ನೂ ಮೆಟ್ರಸ್ ಭಾಳ ಬೀಳುತ್ತೆ. ಸ್ವಲ್ಪ ಏನು ವಿವರಣೆ ಕೊಡ್ತೀರಾ? ಇಲ್ಲ, ಅದು ಸಾಮಾನ್ಯವಾಗಿ ಸಸ್ಪೆನ್ಸ್, ಅದು ಕೊಡೋಕ್ಕಾಗಲ್ಲ. ನಾವು ಸಸ್ಪೆನ್ಸ್ ಏನಿದೆಯಲ್ಲ, ಒಮ್ಮೆ ಅವ್ರ ಅಂಗಡಿಗೆ ಹೋಗಿ ಆ ಸಸ್ಪೆನ್ಸ್ನ ನಾವು ಕಳ್ತನ ಮಾಡ್ಕೊಳ್ಳೋಣ. ಅವ್ರ ಬಾಯಿಂದ ಕಳ್ತನ ಮಾಡ್ಕೊಂಡು ನಿಮಗೆ ನಾವು ತೋರಿಸ್ತೀವಿ. ಅಲ್ಲಿವರೆಗೂ ನೀವು ಕಾಯಿರಿ. ಈಗ ನೋಡಿ, ಫ್ರೂಟ್ ಸಲಾಡ್ ರೆಡಿ ಆಗಿದೆ. ಈಗ ಇದು ಫ್ರೂಟ್ ಚೆರಿ ಕಾಶ್ಮೀರ್ ಚೆರಿ ಅದೊಂದು 3 ಕೆ ಜಿ. 3 ಕೆ ಜಿ ಚೆರಿ. 1,000ಕ್ಕೆ ಆಗೋಷ್ಟು ಫ್ರೂಟ್ ಸಲಾಡಲ್ಲಿ 3 ಕೆ ಜಿ ಚೆರಿ ಹಾಕಿದ್ದೀರಾ. ಅಮ್ಮಣ್ಣ, ಇವ್ರ ಪರಿಚಯ ಗೊತ್ತಾಗಲಿಲ್ಲ ಯಾರಂತೇಳಿ, ಇವ್ರ ಪರಿಚಯ ಕೊಡ್ತೀರಾ? ಇವರು ಮಂಜುನಾಥ್ ಮೇರವಾಡೆ ಅಂತೇಳಿ ನಮ್ಮ ತಮ್ಮರು. ಇವರು ಭವಾನಿ ಕೂಲ್ ಡ್ರಿಂಕ್ಸ್ ಹರಿಹರ, ಇವರು ಮಾಲೀಕತ್ವ ಇವ್ರದ್ದೇ ಇದೆ. ನಾವು ದೊಡ್ಡವರು, ಇವರು ಸಣ್ಣವರು. ಎಲ್ಲರ ಸಹಕಾರದಿಂದ, ಎಲ್ಲರ ಗುರುರ ಆಶೀರ್ವಾದದಿಂದ, ತಂದೆ ತಾಯಿರ ಆಶೀರ್ವಾದದಿಂದ ಈಗೆಲ್ಲ ನಾವು ಸಣ್ಣ ಅಲ್ಪ ಮೊತ್ತದ ಸೇವೆಯನ್ನು ಮಾಡ್ತಾಯಿದ್ದೀವಿ. ಸರ್, ಏನರ ನಮ್ಮ ವೀಕ್ಷಕರಿಗೆ, ನಮ್ಮ ಸಮಾಜದವರಿಗೆ ಏನರ ಸಂದೇಶ ಕೊಡಬೇಕಂದ್ರೆ ಏನು ಕೊಡಬೇಕು? ಸಂದೇಶ ಏನೆಲ್ಲ, ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಕ್ಕೆ ಹೇಳೋಕ್ಕೆ ಇಷ್ಟಪಡ್ತೇನೆ. ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾ ಇನ್ನೊಂದು ಹೇಳೋಕ್ಕೆ ಇಚ್ಛೆ ಪಡ್ತೇನಪ್ಪ ಅಂತೇಳಿದರೆ, ನಮ್ಮ ಸಮಾಜ ಬಾಂಧವರು ಎಲ್ಲರೂ ಒಮ್ಮತ್ತಾಗಿ ಎಲ್ಲರೂ ನಕ್ಕಂಥ ಪ್ರೀತಿಯಿಂದ ನಾವೆಲ್ಲ ಒಂದಂತ ತಿಳ್ಕೊಂಡು ಈ ಹಬ್ಬ ಹರಿದಿನನೂ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡೋಣ. ಎಲ್ಲರೂ ಸಹಕಾರ ಕೊಡೋಣ. ವೈಮನಸ್ಸು ಏನಾರ ಇರಲಿ, ಅದು ಅಲ್ಲಿ ಮರೆತು ನಮ್ಮ ಹಬ್ಬ ಮತ್ತು ನಮ್ಮ ಸಮಾಜವನ್ನು ಮುಂದೆ ಬೆಳೆಸೋಣ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಸರ್, ಹಬ್ಬ ವಿಶೇಷ ಈ ಹಬ್ಬದ್ದು ಇವತ್ತು ಹೆಂಗಂದ್ರೆ, ನಾವು 9 ದಿವಸನೂ ತಿಂಡಿ ಮಾಡಿದ್ವಿ. ಈ ವಿಶೇಷ ಏನಪ್ಪ ಅಂದರೆ, ಇವತ್ತು ಉಪ್ಪನ್ನು ಯಾರು ಇದು ಮಿಕ್ಸ್ ಮಾಡೋಕ್ಕೆ ತಿನ್ನಂಗಿಲ್ಲ. ಇವತ್ತೆಲ್ಲರೂ ಒಪ್ಪತ್ತು ಇರೋದ್ರಿಂದ ಇವತ್ತು ನಾವು ಇದೆಲ್ಲ ಫ್ರೂಟ್ ಸಾಲಿಡ್ ಅಂತೇಳಿ ರೆಡಿ ಮಾಡೀವಿ. ವಿಶೇಷ ನವರಾತ್ರಿ ಶುಭಾಶಯ. ನವರಾತ್ರಿ ಹಬ್ಬ, ದಸರಾ ಹಬ್ಬದ ಶುಭಾಶಯಗಳು. ದಸರಾ ಹಬ್ಬದ ಶುಭಾಶಯಗಳು. ನಾವು ಸತತ 2 ವರ್ಷ ಆಯ್ತು ದೇವಿ ಕೃಪೆಯಿಂದ ನಾವು ಸೇವೆ ಮಾಡ್ತಾಯಿದ್ದೀವಿ. ಸೇವೆ ಮಾಡೋಕ್ಕೆ ಭಾಳ ಒಳ್ಳೆಯದು. ಯಾರಾದ್ರೂ ಮಾಡ್ಬೋದು, ಅದಕ್ಕೇನು ಭೇದ ಭಾವ ಇಲ್ಲ. ದೇವಿ ಸೇವೆ ಮಾಡಿದರೆ ಮುಂದೆ ನಮಗೆ ಫಲ ಸಿಗುತ್ತೆ ಅಂತೇಳಿ ತಂದೆ ತಾಯಿ ಆಶೀರ್ವಾದ, ದೇವಿ ಆಶೀರ್ವಾದ ಎಲ್ಲ ಚೆನ್ನಾಗಾಗಲಿ. ಶುಭ ಹರಿಸಿ. अहो डॉक्टर मेरवाडे तोनी बायको सभीनी दसराನು ಶುಭಾಶಯಗಳು. ಹರಿಹರದ ಸಮಸ್ತ SSK ಬಾಂಧವರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಗಲೇ ಫ್ರೂಟ್ ಚಾಟ್ ರೆಡಿಯಾಗಿತ್ತು, ಅದರಲ್ಲಿ ಹಾಕಬೇಕಿತ್ತು ಒಂದು ಐಟಮ್ ಮಿಲ್ಕ್ ಶೇಕ್. ಅದು ಬ್ಯಾಲೆನ್ಸ್ ಇತ್ತು. ಈಗ ಮಿಲ್ಕ್ ಶೇಕನ್ನು ಫ್ರೂಟ್ ಚಾಟ್ ಹಾಕಿದ್ರೆ ನೋಡ್ಕೊಳ್ಳಿ. ನೋಡಿ, ಈಗ ಮಿಲ್ಕ್ ಶೇಕ್ ಈಗ ಇದರಲ್ಲಿ ಹೋಗಿದೆ. ಈಗ ನಮ್ಮ ಫೈನಲ್ ಟಚ್ ಫ್ರೂಟ್ ಚಾಟ್ ರೆಡಿಯಾಗಿದೆ. ಈಗ ಟೇಸ್ಟ್ ಮಾಡೋ ಸಮಯ, ಬನ್ನಿ ಟೇಸ್ಟ್ ಮಾಡೋಣ. ವೀಕ್ಷಕರೇ, ಇಲ್ಲಿವರೆಗೂ ಕಾತ್ಕೊಳ್ತಿರೋಂತಹ ಸಮಯ ಬಂತು. ಫ್ರೂಟ್ ಚಾಟ್ ಮಾಡಿದ್ದನ್ನು ನೀವೆಲ್ಲ ನೋಡಿದ್ರಿ. ಪ್ರಿಪ್ರೇಷನ್ ಹೆಂಗಿತ್ತು, ಯಾವ ಫ್ರೂಟ್ಸ್ ಹಾಕಿದ್ರಿ, ಆಮೇಲೆ ಲಾಸ್ಟಿಗೆ ನಾವು ಮಿಲ್ಕ್ ಶೇಕ್ ಕೂಡ ಇದರಲ್ಲಿ ಹಾಕಿದ್ವಿ. ಫ್ಲೇವರ್ ಮಾತ್ರ ಔಟ್ಲುಕ್ ಭಾಳ ಮಸ್ತಾಗಿ ಕಾಣ್ತಿದೆ, ಕಣ್ಣು ತುಂಬಿಟ್ಟಿದ್ದಾವೆ. ಈಗ ತಿನ್ನೋಂಥ ಸಮಯ. ಇದರಲ್ಲಿ ಬೇಕಾಗಿರೋದು ಸ್ವೀಟ್ ಮಾತ್ರ ಹೆಂಗಿದೆ ಅಂತ ನೋಡ್ಬೇಕು ಅಷ್ಟೇ ನಾವು. ಈಗ ಸ್ವೀಟ್ ಟೇಸ್ಟ್ ಮಾಡೋಣ, ಬನ್ನಿ. ಮೊದಲಿಗೆ ನಾನು ಅಧ್ಯಕ್ಷ ತಿನ್ನಿಸ್ತೀನಿ. ಅವರಿಂದ ಬಾಯಿಂದ ಕೇಳೋಣ ಇವತ್ತು ಟೇಸ್ಟ್ ಆಗಿದೆ ಅಂತೇಳಿ. ಭಾಳ ಚೆನ್ನಾಗಿದೆ. ವಿನಯ್ ಸರ್ ಅವರು ಹೇಳಿದರು ಟೇಸ್ಟ್ ಚಲೋ. ನಾನು ಕೂಡ ಟೇಸ್ಟ್ ಮಾಡ್ತೀನಿ. ಫ್ರೂಟ್ ಹೇಳಿದ್ರೆ ಇದ್ದು ಇದರಲ್ಲಿ ಇವರು ಏನು ಮಾಡ್ತಾರೆ ಅಂದರೆ, ನನ್ನದು ಅನಿಸಿಕೆ, ಇದರಲ್ಲಿ ಇವರೆಲ್ಲ ಫ್ರೂಟ್ಸನ್ನು ಕಟ್ ಮಾಡಿ ಚಾಪ್ಸ್ ಮಾಡಿ ಹಾಕಿದ್ದಾರೆ. ಮಿಲ್ಕ್ ಶೇಕನ್ನು ಮಾಡಿದ್ದಾರೆ. ಮಿಲ್ಕ್ ಶೇಕಲ್ಲಿ ಕಸ್ಟರ್ಡ್ ಪೌಡ್ರ್ ಇದೆಯಲ್ಲ, ಕಸ್ಟರ್ಡ್ ಪೌಡ್ರು, ಅದ್ರ ಫ್ಲೇವರ್ ನಮ್ಮ ಕಡೆ ಬರ್ತಿದೆ.
ಸಕ್ಕರೆ ಆಗಲಿ ಕಸರ್ ಫ್ಲೋರ್ ಆಗಲಿ ಕಾರ್ಡಮಮ್ ಪೌಡ್ರ್ ಆಗಲಿ, ಆಮೇಲೆ ಇದು ತಿಕ್ನೆಸ್ಸಿಗೋಸ್ಕರ ಏನು ಕಾನ್ಫ್ಲೋರ್ ಹಾಕಿರ್ತಾರಲ್ಲ ಅದನ್ನು ಕೂಡ ನಮಗಲ್ಲಿ ಕಾಣ್ತಿದೆ. ಇದೆಲ್ಲ ಸೇರಿ ಒಂದು ಮಿಕ್ಸ್ಚರ್ ಆಗಿ ಲಾಸ್ಟ್ ಫೈನಲ್ ಟಚ್ಚು ಫ್ರೂಟ್ ಚಾಟ್ ರೆಡಿಯಾಗಿದೆ. ಟೇಸ್ಟ್ ಕೂಡ ಭಾಳ ಸೂಪರಾಗಿದೆ. ಇದೇನಾದರೂ ನಿಮಗೆ ಏನಾದ್ರು ತಿನ್ನಬೇಕಂದ್ರೆ ಮಾಡೋಕ್ಕಂದ್ರೂ ಸ್ವಲ್ಪ ಡೌಟ್ ಮನೆಯಲ್ಲಿ ನೀವು ಸೀದಾ ಬರ್ಬೇಕಂದ್ರೆ ಭವಾನಿ ಕೋಲ್ಡ್ ಡ್ರಿಂಕ್ಸ್ ಊರಮ್ಮ ಟೆಂಪಲ್ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ನೀವು ಇದನ್ನು ಸವಿಬೋದು ಅಂತ ಹೇಳ್ತಾ ಬರುವಂಥ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಮತ್ತೊಂದು ಅಡುಗೆ ಜೊತೆಗೆ ಇರ್ತೀನಿ. ಅಲ್ಲಿವರೆಗೂ ನೀವು ನಗ್ತಾ ಇರ್ರಿ, ನಗಿಸ್ತಾ ಇರ್ರಿ, ಊಟ ಮಾಡ್ತಾ ಇರ್ರಿ, ಊಟ ಮಾಡಿಸ್ತಾ ಇರ್ರಿ. ಟೇಕ್ ಕೇರ್, ಬಾಯ್ ಬಾಯ್.